ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅನ್ನೋದು ತುಂಬಾನೇ ಕಾಮನ್. ಆದ್ರೆ ಜಗಳದ ಜೊತೆ ಲವ್ ಸ್ಟೋರಿ ಅನ್ನೋದು ಕೂಡ ತುಂಬಾನೇ ಕಾಮನ್ ಆಗಿದೆ. ಬಿಗ್ ಬಾಸ್ ಪ್ರತಿ ಸೀಸನ್ ಅಲ್ಲೂ ಒಂದಲ್ಲ ಒಂದ್ ಜೋಡಿ ಕ್ಲೋಸ್ ಆಗ್ತಾರೆ, ಅವ್ರ ಮಧ್ಯೆ ಒಂದ್ ಲವ್ ಸ್ಟೋರಿ ಶುರು ಆಗುತ್ತೆ. ಹಾಗಿದ್ರೆ ಯಾವ ಜೋಡಿ ಮಧ್ಯೆ ಲವ್ ಸ್ಟೋರಿ ಶುರು ಆಗ್ತಾ ಇದೆ? ಈ ಬಾರಿ ಬಿಗ್ ಬಾಸ್ ಶುರು ಆಗಿರೋ ದಿನದಿಂದಲೇ ಜಗಳಗಳೇ ಹೆಚ್ಚಾಗಿ ನಡೀತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅನ್ನೋದು ತುಂಬಾನೇ ಕಾಮನ್. ಆದ್ರೆ ಜಗಳದ ಜೊತೆ ಲವ್ ಸ್ಟೋರಿ ಅನ್ನೋದು ಕೂಡ ತುಂಬಾನೇ ಕಾಮನ್ ಆಗಿದೆ. ಪ್ರತಿ ಸೀಸನ್ ಅಲ್ಲೂ ಒಂದಲ್ಲ ಒಂದ್ ಜೋಡಿ ಕ್ಲೋಸ್ ಆಗ್ತಾರೆ, ಅವ್ರ ಮಧ್ಯೆ ಒಂದ್ ಲವ್ ಸ್ಟೋರಿ ಶುರು ಆಗುತ್ತೆ. ಕನಿಷ್ಠ ಪಕ್ಷ ಈ ಜೋಡಿ ಸೀಸನ್ ಮುಗಿಯೋವರೆಗಾದ್ರೂ ಜೊತೆಲಿದ್ದು ಜನರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಹಾಗೆ ಈ ಬಾರಿಯೂ ಕೂಡ ಬಿಗ್ ಬಾಸ್ ಶುರು ಆಗಿರೋ ದಿನದಿಂದಲೇ ಒಂದು ಲವ್ ಸ್ಟೋರಿ ಕೂಡ ಶುರು ಆಗ್ತಾ ಇದೆ. ಹಾಗಿದ್ರೆ ಯಾವ ಜೋಡಿ ಮಧ್ಯೆ ಲವ್ ಸ್ಟೋರಿ ಶುರು ಆಗ್ತಾ ಇದೆ, ಏನೆಲ್ಲ ಅವ್ರ ಮಧ್ಯೆ ನಡೀತಾ ಇದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೌದು, ಪ್ರತಿ ಬಾರಿ ಬಿಗ್ ಬಾಸ್ ಅಲ್ಲೂ ಕೆಲವೊಂದೊಂದು ಲವ್ ಸ್ಟೋರಿಗಳು ಶುರು ಆಗುತ್ತೆ. ಹಿಂದಿನ ಸೀಸನ್ ಅಲ್ಲೂ ಕೂಡ ಮೈಕಲ್ ಈಶಾನಿ, ಸ್ನೇಹಿತ್ ನಮ್ರತಾ ಹಾಗೆ ಸಂಗೀತ ಕಾರ್ತಿಕ್ ನಡುವೆ ಸ್ವಲ್ಪ ಕ್ಲೋಸ್ನೆಸ್ ಆಗಿ ಒಬ್ರಿಗೊಬ್ರು ಫ್ಲರ್ಟಿಂಗ್ ಮಾಡ್ಕೋತಾ ಇದ್ರು. ಇದನ್ನ ಜನರಿಗೆ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ಈ ಬಾರಿಯೂ ಕೂಡ ನರಕವಾಸಿಯಾದ ರಂಜಿತ್ ಹಾಗೂ ಸ್ವರ್ಗವಾಸಿಯಾದ ಐಶ್ವರ್ಯ ನಡುವೆ ಕ್ಲೋಸ್ ಬಾಂಡಿಂಗ್ ಶುರು ಆಗೋ ತರ ಇದೆ. ಇದು ಮನೆಯವ್ರ ಗಮನಕ್ಕೂ ಹಾಗೆ ನಮ್ಮ ವೀಕ್ಷಕರ ಗಮನಕ್ಕೂ ಬರ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕೆಲವೊಂದು ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ. ನಿನ್ನೆ ಬೆಳಗ್ಗೆ ಸ್ವರ್ಗವಾಸಿಯಾದ ಐಶ್ವರ್ಯ ತಿಂಡಿ ತಿನ್ನುತ್ತಾ ನರ್ಕದ ಬಳಿ ಹೋದ್ರು. ಆಗ ಅಲ್ಲಿದ್ದ ರಂಜಿತ್ ಅವರು ವಾವ್ ಅಂತ ಕಮೆಂಟ್ ಮಾಡಿದ್ರು. ಅದಕ್ಕೆ ಐಶ್ವರ್ಯ ಅವರು, ನೀವು ನನ್ನನ್ನು ನೋಡಿ ಹೇಳಿದ್ದ ಅಥವಾ ನನ್ನ ಪ್ಲೇಟ್ ನೋಡಿ ಹೇಳಿದ್ದ ಅಂತ ಕೇಳ್ತಾರೆ. ಆಗ ರಂಜಿತ್ ಅವರು, ಪ್ಲೇಟ್ಗಿಂತಲೂ ನೀವೇ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಇದಕ್ಕೆ ಐಶ್ವರ್ಯ ಅವರು, ನಿಮಗೆ ನಾನ್ ಬೇಕಾ ಅಥವಾ ಪ್ಲೇಟ್ ಬೇಕಾ ಅಂತ ಕೇಳ್ತಾರೆ. ಆಗ ರಂಜಿತ್ ಅವರು, ನನಗೆ ನೀವೇ ಬೇಕು ಅಂತ ಆನ್ಸರ್ ಮಾಡ್ತಾರೆ. ಜೊತೆಗೆ ಮತ್ತೆ ರಾತ್ರಿ ಟೈಮಲ್ಲಿ ಐಶ್ವರ್ಯ ನರ್ಕದ ಹತ್ರ ಹೋದಾಗ ಅಲ್ಲೂ ಕೂಡ ಇದೇ ವಿಷಯ ಚರ್ಚೆ ಆಗ್ತಾ ಇರುತ್ತೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಉಗ್ರ ಮಂಜು ಅವರು, ದಮ್ಮಿದ್ರೆ ಇವಳನ್ನ ಮುಟ್ಟು ನೋಡೋಣ ಅಂತ ರಂಜಿತ್ ಅವರಿಗೆ ಸವಾಲ್ ಹಾಕ್ತಾರೆ. ಆಗ ರಂಜಿತ್ ಮನಸ್ಸು ಮಾಡಿದ್ರೆ ಎತ್ತಾಕೊಂಡೇ ಹೋಗ್ತೀನಿ ಅಂತ ಟಾಂಗ್ ಕೊಡ್ತಾರೆ. ಇದನ್ನು ಕೇಳಿದ ಐಶ್ವರ್ಯ ಸ್ವಲ್ಪ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ನೋಡಿದ್ರಲ್ಲ, ಈ ಬಾರಿ ಬಿಗ್ ಬಾಸ್ ಅಲ್ಲಿ ನರಕವಾಸಿಯಾದ ರಂಜಿತ್ ಹಾಗೆ ಸ್ವರ್ಗವಾಸಿಯಾದ ಐಶ್ವರ್ಯ ನಡುವೆ ಲವ್ ಸ್ಟೋರಿ ಶುರು ಆಗೋ ತರ ಕಾಣ್ತಾ ಇದೆ. ನೋಡೋಣ ಮುಂದೆ ಇವ್ರ ಜೊತೆಗೆ ಬೇರೆ ಇನ್ನೂ ಎಲ್ಲ ಯಾವ ಲವ್ ಸ್ಟೋರಿಗಳು ಹುಟ್ಕೊಳ್ಳುತ್ತೆ, ಅಥವಾ ಇವರ ಲವ್ ಸ್ಟೋರಿನೇ ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲೇ ಹಾದಿ ತಪ್ಪತ್ತಾ ಅಂತ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.